ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಪರಿಮೇಯ ಸಂಖ್ಯೆಗಳೆಂದರೇನು ಮತ್ತು ಅವು ಪರಿಮೇಯ ಸಂಖ್ಯೆಗಳನ್ನು ನಾವು ಸಂಖ್ಯಾರೇಷೆಯ ಮೇಲೆ ಹೇಗೆ ತೋರಿಸಬಹುದು ಎಂಬುದರ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಈಗ ನಾವು ಈ ಪರಿಮೇಯ ಸಂಖ್ಯೆಗಳಲ್ಲಿ ಚಿಕ್ಕ ದೊಡ್ಡತನ ಎಂದರೇನೆ ಯಾವುದದು ಚಿಕ್ಕದು ಇರುವುದು, ಯಾವುದು ದೊಡ್ಡದಿರುವುದು ಎಂದರೇನೆ ಕ್ರಮ ಸಂಬಂಧ. ಈ ಕ್ರಮ ಸಂಬಂಧಕ್ಕೆ ಇನ್ನೊಂದು ಶಬ್ದವಿದೆ, ಹೋಲಿಕೆ. ಅದನ್ನೇ ಇಂಗ್ಲೀಷ್ನಲ್ಲಿ ಕೂಡ ಕಂಪ್ಯಾರಿಸನ್ ಎಂದು ಎನ್ನುತ್ತಾರೆ. ಇವುಗಳನ್ನು ನಾವು ಹೇಗೆ ಮಾಡಬಹುದು ಎಂಬುದನ್ನು ನೋಡುವ. ಅದಕ್ಕೆ ಮೊದಲು ಒಂದು ಸಂಕಲ್ಪನೆಯನ್ನು ನಾನು ನಿಮಗೆ ಹೇಳಬಲ್ಲೇನು. ಒಂದು ಎಂದರೆ ಯಾವಾಗಲೂ ಸಂಖ್ಯಾರೇಷೆಯ ಬಲಬದಿಯಲ್ಲಿಯ ಸಂಖ್ಯೆಗಳು ಇವು ಧನವಿರುವವು ಮತ್ತು ಸಂಖ್ಯಾರೇಷೆಯ ಎಡದಲ್ಲಿಯ ಸಂಖ್ಯೆಗಳು ಇವು ಋಣ ಇರುವು ಎಂದರೇನೆ ಸಂಖ್ಯಾರೇಷೆಯ ಬಲಬದಿಯಲ್ಲಿಯ ಸಂಖ್ಯೆಗಳು ಇವು ಎಡಬದಿಯಲ್ಲಿಯ ಸಂಖ್ಯೆಗಳಿಗಿಂತ ದೊಡ್ಡವು ಇರುವವು. ಈಗ ಇವುಗಳನ್ನು ಚಿಕ್ಕ ದೊಡ್ಡತನವನ್ನು ನಾವಿಲ್ಲಿ ನೋಡುವ. ಇದರಲ್ಲಿ ಮೊದಲನೇದೊಂದು ಉದಾಹರಣೆಯನ್ನು ನಮಗೆ ಇಲ್ಲಿ ಕೊಡಲಾಗಿದೆ. ಈ ಮೊದಲನೇ ಉದಾಹರಣೆಯಲ್ಲಿ 5/4 ಮತ್ತು 2/3 ಇವುಗಳ ಚಿಕ್ಕ ದೊಡ್ಡತನವನ್ನು ನಿಶ್ಚಯಿಸಿರಿ ಎಂದಿದ್ದಾರೆ. ಇವುಗಳನ್ನು ನಿಶ್ಚಯಿಸುವ ಸಲುವಾಗಿ ನಮಗೆ ಕೆಲವು ಚಿಹ್ನೆಗಳ ಉಪಯೋಗ ಮಾಡಬೇಕಾಗುವುದು. ಆ ಚಿಹ್ನೆಗಳು ಇಲ್ಲಿ 3 ಚಿಹ್ನೆಗಳಿವೆ. ಈ 3 ಚಿಹ್ನೆಗಳ ಉಪಯೋಗವನ್ನು ಹೇಗೆ ಮಾಡಬಹುದು ಎಂಬುದನ್ನು ನೋಡ್ರಿ. ಮೊದಲಾಗಿ ಇಲ್ಲಿ ಬರೋಬ್ಬರಿ ಚಿಹ್ನೆ, ಈಕ್ವಲ್ ಟು ಚಿಹ್ನೆ. ಈ ಈಕ್ವಲ್ ಟು ಚಿಹ್ನೆಯ ಉಪಯೋಗ ಅಂದರೆ ನಿಮಗೆ ಗೊತ್ತಿದೆ. ಉದಾಹರಣೆಗೆ 3 ಬರೋಬ್ಬರಿ 3, 2 ಬರೋಬ್ಬರಿ 2, 1 ಬರೋಬ್ಬರಿ 1, ಇಲ್ಲವೇ 2 ಗುಣಿಲೆ 1 ಬರೋಬ್ಬರಿ 2. ಈ ಪ್ರಕಾರವಾಗಿ ನಮಗೆ ಈ ಬರೋಬ್ಬರಿ ಚಿಹ್ನೆಯ ಉಪಯೋಗ ಗೊತ್ತಿದೆ. ಈಗ ಈ ಚಿಹ್ನೆಯ ಉಪಯೋಗವನ್ನು ನೋಡ್ರಿ. ಈ ಚಿಹ್ನೆಯ ಉಪಯೋಗ ಇಲ್ಲಿ ಉದಾಹರಣೆಯಾಗಿ ಇಲ್ಲಿ 2 ಇದೆ ಮತ್ತು ಇಲ್ಲಿ 3 ಇದೆ. ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದಿದೆ ನಿಮಗೆ ಗೊತ್ತಿದೆ. 3 ಇದೆ ಸಂಖ್ಯೆ ದೊಡ್ಡದಿದೆ. ಆದ್ದರಿಂದ ಇಲ್ಲಿ ದೊಡ್ಡ ಅಂತರವಿದ್ದ ಚಿಹ್ನೆ ಬರುವುದು, ಇಲ್ಲಿ ಒಂದೇ ಬರುವುದು, ಇಲ್ಲಿ ದೊಡ್ಡದು ಬರುವುದು ಮತ್ತು ಇಲ್ಲಿ ಚಿಕ್ಕದು ಬರುವುದು. ಈಗ ನಂತರ ಈ ಚಿಹ್ನೆಯ ಉಪಯೋಗ ನೋಡಿರಿ. ಈ ಚಿಹ್ನೆಯ ಉಪಯೋಗದಲ್ಲಿ ಉದಾಹರಣಾರ್ಥವಾಗಿ ಇಲ್ಲಿ 4 ಇದೆ ಮತ್ತು ಇಲ್ಲಿ 3 ಇದೆ. ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದಿದೆ? 4. ಆದ್ದರಿಂದ 4ರ ಕಡೆಗೆ ದೊಡ್ಡದು ಮತ್ತು 3ರ ಸೈಡಿಗೆ ಚಿಕ್ಕದು. ಈ ಪ್ರಕಾರವಾಗಿ ನಮಗೆ ಈ 3 ಚಿಹ್ನೆಗಳನ್ನು ಉಪಯೋಗಿಸಲು ಬರುವುದು. ಈಗ ಈ 5/4 ಮತ್ತು 2/3ರ ಹೋಲಿಕೆ ಚಿಕ್ಕ ದೊಡ್ಡತನವನ್ನು ನಿಶ್ಚಯಿಸುವ, ಅವುಗಳ ಹೋಲಿಕೆಯನ್ನು ಮಾಡುವ. ಅದರ ಸಲುವಾಗಿ ಮೊದಲು ನಮಗೆ ಅವುಗಳ ಛೇದವನ್ನು ಸಮಾನ ಮಾಡಿಕೊಳ್ಳಬೇಕಾಗುವುದು. 5/4ರಲ್ಲಿಯ ಛೇದ 4 ಇದೆ, 2/3ರಲ್ಲಿಯ ಛೇದ 3 ಇದೆ. ಇವುಗಳನ್ನು ನಮಗೆ ಸಮಾನ ಮಾಡುವ ಸಲುವಾಗಿ 4ಕ್ಕೆ 3ರಿಂದ ಗುಣಿಸುವ ಮತ್ತು 3ಕ್ಕೆ 4ರಿಂದ ಗುಣಿಸುವ. ಇಲ್ಲಿ ಸಮಾನವನ್ನು ಮಾಡಲಾಗಿದೆ. ಇಲ್ಲಿ 5ಕ್ಕೆ ಕೂಡ 3ರಿಂದ ಗುಣಿಸಲಾಗಿ 5 × 3 15, 4 × 3 12. ಇಲ್ಲಿ 4 × 2 8 ಮತ್ತು 3 × 4 12. ಈಗ ನಮಗೆ ಇಲ್ಲಿ ಸಂಖ್ಯೆಗಳು ದೊರೆತಿವೆ 15/12 ಮತ್ತು 8/12. ಇವುಗಳಲ್ಲಿಯ ಮೊದಲು ಇವುಗಳ ಅಂಶವನ್ನು ನೋಡಿರಿ. ಇದರಲ್ಲಿ ಅಂಶ ಇದೆ 15 ಮತ್ತು ಇದರಲ್ಲಿ ಅಂಶ ಇದೆ 8. ಯಾವ ಅಪೂರ್ಣಾಂಕದ ಅಂಶವು ದೊಡ್ಡದಿರುವುದು ಆ ಅಪೂರ್ಣಾಂಕ ದೊಡ್ಡದಿರುವುದು ಒಂದು ವೇಳೆ ಅವುಗಳ ಛೇದಗಳು ಸಮಾನವಾಗಿದ್ದರೆ. ಇಲ್ಲಿ 15 ಇದು 8ಕ್ಕಿಂತ ದೊಡ್ಡದಿದೆ. ಆದ್ದರಿಂದ ಇಲ್ಲಿ 15/12 ಇದು 8/12ಕ್ಕಿಂತ ದೊಡ್ಡದಿದೆ. ಆದರೆ 15/2 ಬರೋಬ್ಬರಿ ಎಷ್ಟು ಇದೆ? 5/4 ಮತ್ತು 8/2ರ ಬರೋಬ್ಬರಿ ಎಷ್ಟಿದೆ? 2/3. ಆದ್ದರಿಂದ 5/4 ಇದು 2/3ಕ್ಕಿಂತ ದೊಡ್ಡದಾಗಿದೆ. ಈ ಪ್ರಕಾರವಾಗಿ ನಮಗೆ ಈ ಉದಾಹರಣೆಯನ್ನು ಬಿಡಿಸಲು ಬರುವುದು. ಈಗ ಎರಡನೇ ಉದಾಹರಣೆ ನೋಡಿರಿ. ಇದು ಒಂದು ತಕ್ಷಣವನ್ನು ಉತ್ತರವನ್ನು ದೊರಕಿಸುವ. ಇಲ್ಲಿ ನಮಗೆ ಪರಿಮೇಯ ಸಂಖ್ಯೆಗಳನ್ನು ಚಿಕ್ಕ ದೊಡ್ಡತನವನ್ನು ನಿಶ್ಚಯಿಸುವ ಸಲುವಾಗಿ ಅಂದರೆ ಅವುಗಳ ಹೋಲಿಕೆಯನ್ನು ಮಾಡುವ ಸಲುವಾಗಿ ಒಂದು ತಕ್ಷಣ ಪದ್ಧತಿಯನ್ನು ಕೊಡಲಾಗಿದೆ. ಅതെಂದರೆ ಋಣ ಮತ್ತು ಧನ ಸಂಖ್ಯೆಗಳ ಮೇಲೆ ಅದು ಅವಲಂಬಿಸಿದೆ. ಹೇಗೆಂದರೆ ನೋಡಿರಿ, ಇಲ್ಲಿ -7/2 ಇದೆ ಮತ್ತು 4/5 ಇದೆ. ಇವುಗಳನ್ನು ನೀವು ನಿರೀಕ್ಷಣೆ ಮಾಡಿದಾಗ ನಿಮಗೆ ತಿಳಿದಿರುವುದೆಂದರೆ 4/5 ಇದು ಧನವಿದೆ ಮತ್ತು -7/9 ಇದು ಋಣ ಸಂಖ್ಯೆ ಇದೆ. ಯಾವಾಗಲೂ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳಿಗಿಂತ ದೊಡ್ಡದೇ ಇರುವು. ಅದರ ಸಲುವಾಗಿ -7/9 ಇದು 4/5ಕ್ಕಿಂತ ಚಿಕ್ಕದಿರುವುದು. ಏಕೆಂದರೆ ಧನ ಸಂಖ್ಯೆಗಳು ಇವು ಋಣ ಸಂಖ್ಯೆಗಳಿಗಿಂತ ದೊಡ್ಡದಾಗಿ ಇರುವವು. ಇದು ಒಂದು ಪದ್ಧತಿ. ಈಗ ಇದೇ ಮೊದಲಿನ ಪದ್ಧತಿಯಿಂದ ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೊಡಲಾಗಿದೆ. -7/3 ಮತ್ತು -5/2. -7/3 ಮತ್ತು -5/2 ಇವುಗಳ ಛೇದಗಳನ್ನು ನಮಗೆ ಸಮಾನ ಮಾಡಿಕೊಳ್ಳಬೇಕಾಗುವುದು. ಮೊದಲಾಗಿ 3ನ್ನು 2ರಿಂದ ಗುಣಿಸುವ ಮತ್ತು 2ನ್ನು 3ರಿಂದ ಗುಣಿಸುವ. ಆದ್ದರಿಂದ 7 × 2 ಬರೋಬ್ಬರಿ 14, 5 × 2 ಬರೋಬ್ಬರಿ 6 ಮತ್ತು 1 × 3 ಬರೋಬ್ಬರಿ 15, 2 × 3 ಬರೋಬ್ಬರಿ 6. ಅದರಿಂದ ನಮಗೆ ಇಲ್ಲಿ ಸಂಖ್ಯೆಗಳು ದೊರೆತಿವೆ 14/6 ಮತ್ತು 15/6. ಈಗ 15/6 ಮತ್ತು 14/6ರಲ್ಲಿ 15 ಇದು 14ಕ್ಕಿಂತ ದೊಡ್ಡದಿದೆ. ಎಂದರೇ ಯಾವ ಸಂಖ್ಯೆಯ ಅಂಶವು ಯಾವ ಅಪೂರ್ಣಾಂಕದ ಅಂಶವು ದೊಡ್ಡದಿರುವುದು ಆ ಅಪೂರ್ಣಾಂಕವು ದೊಡ್ಡದಿರುವುದು. ಅದರ ಸಲುವಾಗಿ 14/5ರಲ್ಲಿ 15 ಮತ್ತು 14/5ಕ್ಕಿಂತ 15/6 ಇದು ದೊಡ್ಡದಾಗಿದೆ.
ಇಲ್ಲಿ ಆದರೆ 14/6 ಎಂದರೇನೆ 7/3 ಮತ್ತು 15/6 ಎಂದರೇನೆ 5/2. ಅದರ ಸಲುವಾಗಿ 7/3 ಇದು 5/2ಕ್ಕಿಂತ ಚಿಕ್ಕದಾಗಿರುವುದು. ಆದರೆ ಇಲ್ಲಿ ಹೊಸ ಚಿಹ್ನೆಗಳನ್ನು ತೆಗೆದುಕೊಳ್ಳಲಾಗಿಲ್ಲ. ಅದರ ಸಲುವಾಗಿ ಹೊಸ ಚಿಹ್ನೆಗಳನ್ನು ತೆಗೆದುಕೊಂಡರೆ ಈ ಚಿಹ್ನೆಯು ಅಪೋಸಿಟ್ ಆಗುವುದು, ವಿರುದ್ಧವಾಗುವುದು. ಇಲ್ಲಿ ಈಗ ಇಲ್ಲಿ ಈ ಚಿಹ್ನೆವಿದೆ ಈ ಪ್ರಕಾರವಾಗಿ. ಆದರೆ ಒಂದು ವೇಳೆ ಇಲ್ಲಿ ಹೊಸ ಚಿಹ್ನೆ ಇಲ್ಲಿ ಕೊಡಲಾಗಿದೆ, ಇಲ್ಲಿ ಹೊಸ ಚಿಹ್ನೆ ತೆಗೆದುಕೊಳ್ಳಲಾಗಿದೆ. ಹೊಸ ಚಿಹ್ನೆಯನ್ನು ತೆಗೆದುಕೊಂಡರೆ ಇಂಥ ಚಿಹ್ನೆಯು ಇಂಥ ಚಿಹ್ನೆಯಾಗುವುದು. ಆದ್ದರಿಂದ ಇಲ್ಲಿ ಆ ಚಿಹ್ನೆಯನ್ನು ತೋರಿಸಲಾಗಿದೆ. ಈಗ ಇನ್ನೊಂದು ಪದ್ಧತಿಯನ್ನು ನಮಗೆ ಇಲ್ಲಿ ತೋರಿಸಲಾಗಿದೆ ನೋಡ್ರಿ. ಈ ಮತ್ತೊಂದು ಪದ್ಧತಿಯನ್ನು ನಮಗೆ ತಿಳಿಸುವ ಸಲುವಾಗಿ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಅದನ್ನು ಉದಾಹರಣೆ 4ನೇ ಉದಾಹರಣೆ ಇದೆ. ಇಲ್ಲಿ 3/5 ಮತ್ತು 6/10 ಈ ಉದಾಹರಣೆಗಳನ್ನು ಇವುಗಳ ಹೋಲಿಕೆಯನ್ನು ನಮಗೆ ಮಾಡಬೇಕಾಗಿದೆ. ಅವುಗಳ ಹೋಲಿಕೆಯನ್ನು ಮಾಡುವ ಸಲುವಾಗಿ ನಾವು ಅದರ ಛೇದಗಳನ್ನು ಕೂಡ ಸಮಾನ ಮಾಡುವುದು. ಆದರೆ ಇನ್ನೂ ಕೆಲವು ನಿಯಮಗಳನ್ನು ನಮಗೆ ಇಲ್ಲಿ ಉಪಯೋಗವಾಗುವು. ಎಂದರೇನೆ ಇಲ್ಲಿ 3 ಇದನ್ನು ನಾವು ಎ ಎಂದು ತಿಳಿಯುವ, 5 ಇದನ್ನು ಬಿ, 6 ಇದನ್ನು ಸಿ ಮತ್ತು 10 ಇದನ್ನು ಡಿ ಎಂದು ತಿಳಿಯುವ. ಈಗ ತಿಳಿದ ನಂತರ ನಾವು 3 × 10 3 × 10 ಎಷ್ಟು ಬರುವುದು? 30. 6 × 10 ಎಷ್ಟು ಬರುವುದು? 30. ಇವು ಎರಡು 30 ಸಂಖ್ಯೆಗಳಲ್ಲಿ ಈ ಸಂಖ್ಯೆಗಳಲ್ಲಿ ಯಾವ ಚಿಹ್ನೆ ನಮಗೆ ತೋರಿಸುವುದು? ಬರುವರಿ ಚಿಹ್ನೆ ಈ ನಮಗೆ ಇಲ್ಲಿ ತೋರಿಸಲು ಬರುವುದು. ಆದ್ದರಿಂದ 3/5 ಇದು 6/10ಕ್ಕೆ ಸಮಾನವಾಗಿದೆ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಬರಬಹುದು. ಎಂದರೇನೆ ಇಲ್ಲಿ ಕೆಲವು ನಿಯಮಗಳಿವೆ ನೋಡ್ರಿ. ಒಂದು ವೇಳೆ ಈ ಬರೋಬ್ಬರಿ ಚಿಹ್ನೆಯ ಬದಲಾಗಿ ಅಲ್ಲಿ ಇಲ್ಲಿ 20 ಇತ್ತು ಮತ್ತು ಇಲ್ಲಿ 30 ಇತ್ತಂದರೆ ಇಲ್ಲಿ ಯಾವ ಸಂಖ್ಯೆಯನ್ನು ಈ ಚಿಹ್ನೆ ತೋರಿಸಬಹುದು? ಈ ಚಿಹ್ನೆ. ಆದ್ದರಿಂದ ಈ ಬದಿಯ ಸಂಖ್ಯೆಯು ಈ ಬದಿಯ ಸಂಖ್ಯೆಗಿಂತ ಚಿಕ್ಕದಿರುವುದು. ಆದ್ದರಿಂದ ಈ ಬದಿಯ ಸಂಖ್ಯೆ ದೊಡ್ಡದಿರುವುದು. ಈ ಪ್ರಕಾರವಾಗಿ ಇಲ್ಲಿ ನಿಯಮ ಇದೆ. ಮತ್ತು ಒಂದು ವೇಳೆ ಇಲ್ಲಿ 40 ಇದೆ ಮತ್ತು ಇಲ್ಲಿ 30 ಇದೆ. ಈಗ ಈ ಚಿಹ್ನೆ ನಮಗೆ ಇಲ್ಲಿ ತೋರಿಸಬಹುದು. ಆದ್ದರಿಂದ ಈ ಬದಿಯ ಎಂದರೇನೆ ಎಡಬದಿಯ ಸಂಖ್ಯೆ ಇದು ಬಲಬದಿಯ ಸಂಖ್ಯೆಗಿಂತ ದೊಡ್ಡದಾಗಿರುವುದು. ಅದೇ ನಿಯಮಗಳನ್ನು ನಮಗೆ ಇಲ್ಲಿ ಎ ಮತ್ತು ಬಿ ದ ಸ್ವರೂಪದಲ್ಲಿ ಕೊಡಲಾಗಿದೆ. ಈ 3 ನಿಯಮಗಳು ಅವೇ ನಾನು ನಿಮಗೆ ಹೇಳಿದ್ದೇನೆ. ಈಗ ನಾವು 1.2 ಕಡೆಗೆ ನೋಡುವ. 1.2ರಲ್ಲಿ ಉದಾಹರಣೆಗಳನ್ನು ನಾವು ಹೇಗೆ ಬಿಡಿಸಬಹುದು ಎಂಬುದನ್ನು ನೋಡುವ. ಮೊದಲನೇದಲ್ಲಿ ಒಂದು ಪ್ರಶ್ನೆಯಿದೆ. ಕೆಳಗಿನ ಸಂಖ್ಯೆಯಲ್ಲಿ ಚಿಕ್ಕ ದೊಡ್ಡದನ್ನು ನಿರ್ಧರಿಸಿರಿ, ಎಂದರೇನೆ ಅವುಗಳ ಹೋಲಿಕೆ ಮಾಡಿರಿ. ಅವುಗಳನ್ನು ಹೇಗೆ ಬಿಡಿಸಬಹುದು ಎಂಬುದನ್ನು ನೋಡುವ. ಇಲ್ಲಿ ನೋಡ್ರಿ, ಅದರಲ್ಲಿ ಮೊದಲನೇ ಸಂಖ್ಯೆ ಆಗಿತ್ತು -7 ಮತ್ತು -2. -7 ಮತ್ತು -2ರಲ್ಲಿ ಯಾವ ಸಂಖ್ಯೆ ನಿಮಗೆ ದೊಡ್ಡದನ್ನು ಹೆಸರು? -7. ಈ ಸಂಖ್ಯೆ ಇಲ್ಲಿ ತಪ್ಪಿದ್ದೆ. ಇಲ್ಲಿ ನಾನು -7 ಮತ್ತು -2ರಲ್ಲಿ -2 ಈ ಸಂಖ್ಯೆ ದೊಡ್ಡದಿರುವುದು. ಏಕೆಂದರೆ ಶುರುವಿನ ಸಂಖ್ಯೆಗಳಲ್ಲಿ -1 ಹೇಗೆ ನಾವು ಸಂಖ್ಯೆಗಳು ಹೆಚ್ಚುತ್ತಿರುತ್ತವೆ ಹಾಗೆ ಅದರಲ್ಲಿ ಬರೋಬ್ಬರಿ ಹಾಗೆ ಆ ಸಂಖ್ಯೆಗಳು ಚಿಕ್ಕವಾಗಿರುತ್ತಿರುತ್ತವೆ. ಅದರ ಸಲುವಾಗಿ ಇಲ್ಲಿ -7 ಮತ್ತು -2ರಲ್ಲಿ ಉತ್ತರ ಬರುವುದು -7 ದೊಡ್ಡ ಚಿಹ್ನೆ -2. ಮತ್ತು ನಂತರ ಇಲ್ಲಿ ನೋಡ್ರಿ, ಇಲ್ಲಿ 0 ಮತ್ತು -9/5. 0 ಮತ್ತು -9/5. 0 ಇದು -9 5/5 ಬಲಬದಿ ಬರುವುದು ಸಂಖ್ಯಾ ರೇಷೆಯ ಮೇಲೆ. ಸಂಖ್ಯಾ ರೇಷೆಯ ಮೇಲೆ ಬಲಬದಿಯ ಸಂಖ್ಯೆಗಳು ಯಾವಾಗಲೂ ದೊಡ್ಡ ಇರುವುದು ನಮಗೆ ಗೊತ್ತಿದೆ. ಆದ್ದರಿಂದ 0 ಇದು -9/5ಕ್ಕಿಂತ ದೊಡ್ಡದಿದೆ. ಈಗ ಮುಂದಿನ ಉದಾಹರಣೆ ನೋಡಿರಿ. ಮುಂದಿನ ಉದಾಹರಣೆ ಇದೆ 3ನೇ ಉದಾಹರಣೆ. ಆ 3ನೇ ಉದಾಹರಣೆಯಲ್ಲಿ 8/7 ಮತ್ತು 0. 8/7. 8/7ರಲ್ಲಿ 0 ಪಾಯಿಂಟರ್ ಮಾತ್ರ ಬರುವುದು. ಅದರ ಇಲ್ಲಿ 7 ಇದೆ ಎಂದರೆ ಇಲ್ಲಿ 1 ಪಾಯಿಂಟ್ ಮುಂದೆ ಏನಾದರೂ ಬರುವುದು ಮತ್ತು ಆದ್ದರಿಂದ 1 ಇದು 0ಕ್ಕಿಂತ ದೊಡ್ಡದಿದೆ. ಆದ್ದರಿಂದ 8/7 ಇದು 0ಕ್ಕಿಂತ ದೊಡ್ಡದಿದೆ. ಈಗ ಮುಂದಿನ ಉದಾಹರಣೆ ನೋಡಿರಿ. ಈ ಮುಂದಿನ ಉದಾಹರಣೆಯಲ್ಲಿ -5/4 ಮತ್ತು 1/4 ಹೇಳಲಾಗಿದೆ. 5/4 ಮತ್ತು 1/4 ಇಲ್ಲಿ ಹೊಸ ಚಿಹ್ನೆವಿದೆ ಮತ್ತು ಇಲ್ಲಿ ಅಧಿಕ ಚಿಹ್ನೆವಿದೆ. ಯಾವುದೇ ಚಿಹ್ನೆ ಇರಲಿಲ್ಲ ಅಂದರೆ ಅಲ್ಲಿ ಅಧಿಕ ಚಿಹ್ನೆವಿರುವುದು ಎಂಬುದು ನಮಗೆ ಗೊತ್ತಿದೆ. ಆದ್ದರಿಂದ ಈಗ ಧನ ಸಂಖ್ಯೆಗಳು ಯಾವಾಗಲೂ ಋಣ ಸಂಖ್ಯೆಗಳಿಗಿಂತ ದೊಡ್ಡದಿರುವುದು. ಆದ್ದರಿಂದ 5/4 ಇದು 1/4ಕ್ಕಿಂತ ದೊಡ್ಡದು ಇರುವುದು. ಈಗ ಮುಂದಿನ ಉದಾಹರಣೆಯನ್ನು ನೋಡೋಣ. ಮುಂದಿನ ಉದಾಹರಣೆ ಇದೆ 5ನೇ ಉದಾಹರಣೆ. ಈ 5ನೇ ಉದಾಹರಣೆಯಲ್ಲಿ ನೋಡಿರಿ, 40/29 ಮತ್ತು 141/29 ಇವುಗಳ ಛೇದ ಸಮಾನವಿದೆ. ಇವುಗಳ ಛೇದ ಸಮಾನವಿದ್ದಾಗ ಯಾವುದರ ಅಂಶ ದೊಡ್ಡದು ಆ ಸಂಖ್ಯೆ ದೊಡ್ಡದು. ಛೇದ ಸಮಾನವಿದ್ದಾಗ ಯಾವುದರ ಅಂಶ ದೊಡ್ಡದು ಆ ಸಂಖ್ಯೆ ದೊಡ್ಡದು.
ಆದ್ದರಿಂದ ಆ ಪೂರ್ಣಾಂಕ ದೊಡ್ಡದು. ಇಲ್ಲಿ 141 ಇದು 40ಕ್ಕಿಂತ ದೊಡ್ಡದಿದೆ. ಆದ್ದರಿಂದ 40/29 ಬರೋಬ್ಬರಿ 40/29 ಇದು 141/29ಕ್ಕಿಂತ ಚಿಕ್ಕದಾಗಿದೆ. ಈಗ ವಜಾ 17/20 ವಜಾ 13/20 ಇವುಗಳಲ್ಲಿಯೂ ಕೂಡ ಛೇದ ಸಮಾನವಾಗಿದೆ. ಛೇದ ಸಮಾನವಿದ್ದಾಗ ಯಾವುದರ ಅಂಶ ದೊಡ್ಡದು ಆ ಸಂಖ್ಯೆ ದೊಡ್ಡದು. ಇಲ್ಲಿ ವಜಾ 13 ಇದು ವಜಾ 17ಕ್ಕಿಂತ ದೊಡ್ಡದಿರುವುದು. ವಜಾ 13 ಇದು ವಜಾ 17ಕ್ಕಿಂತ ದೊಡ್ಡದಿರುವುದು. ಆದ್ದರಿಂದ ವಜಾ 17/20 ಇದು ವಜಾ 13/20ಕ್ಕಿಂತ ಚಿಕ್ಕದಾಗಿರುವುದು. ಎಂದ್ರೇ ವಜಾ 13/20 ಇದು ದೊಡ್ಡದಾಗಿರುವುದು. ಈಗ ಮುಂದಿನ ಉದಾಹರಣೆ ನೋಡಿರಿ. ಈ ಮುಂದಿನ ಉದಾಹರಣೆಯನ್ನು ನಾವು ಇನ್ನೊಂದು ಬೇರೆ ಪದ್ಧತಿಯಿಂದ ಇಲ್ಲಿ ಬಿಡಿಸುವರಿದ್ದೇವೆ. ಇಲ್ಲಿ ನೋಡಿರಿ 15/12 ಮತ್ತು 7/16 ಇಲ್ಲಿ ಎ ಗುಣಿಲೆ ಡಿ ಅನ್ನು ನಾವು ಇಲ್ಲಿ ಬರೆಯಬೇಕು ಮತ್ತು ನಂತರ ಇದರ ಅಂಶ ಮತ್ತು ಇದರ ಛೇದ ಎಂದರೆ 15/16 ಬರೋಬ್ಬರಿ ಉತ್ತರ ಬರುವುದು 15/16 ಇವುಗಳನ್ನು ನಾವು ಗುಣಾಕಾರ ಮಾಡಿದಾಗ ಉತ್ತರ 240 ಬರುವುದು. ಮತ್ತು ಬಿ ಗುಣಿಲೆ ಸಿ ಎಂಬುದನ್ನು ನಮಗೆ ಇಲ್ಲಿ ಬರೆಯಬಹುದು. ಅದರ ನಂತರ 12/7 ಇವುಗಳ ಗುಣಾಕಾರ ಮಾಡಿದ್ದು 12/7 ಬೇರೆ 12/7 ಆದ್ದರಿಂದ ಈ ಎರಡು ಸಂಖ್ಯೆಗಳ ಈಗ ನಾವು ಹೋಲಿಕೆ ಮಾಡಿರಿ. 240 ಮತ್ತು 84ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 240. ಆದ್ದರಿಂದ 240 ಇದು ಯಾವುದರಲ್ಲಿ? ಎ ಗುಣಿಲೆ ಡಿ ಇದೆ. 240 ಎ ಗುಣಿಲೆ ಡಿ ಇದೆ. ಎ ಗುಣಿಲೆ ಡಿ ಇದು ಬಿ ಗುಣಿಲೆ ಸಿ ಗಿಂತ ದೊಡ್ಡದಿರುವುದು. ಈಗ ಎ ಗುಣಿಲೆ ಡಿ ಈ ಬದಿಯಲ್ಲಿದೆ, ಎ ಗುಣಿಲೆ ಡಿ ಎಡಬದಿಯಲ್ಲಿದೆ. ಆದ್ದರಿಂದ ಎಡಬದಿಯಲ್ಲಿಯ ಸಂಖ್ಯೆ ಇದು ದೊಡ್ಡದಿರುವುದು. ಅಂದರೆ 15/6 15/12 ಇದು 7/16ಕ್ಕಿಂತ ದೊಡ್ಡ ಸಂಖ್ಯೆ ಆಗಿದೆ. ಈಗ ಮುಂದಿನ ಉದಾಹರಣೆಯನ್ನು ನೋಡುವ. ಈ ಪ್ರಕಾರವಾಗಿ ನಾವು 7ನೇ ಉದಾಹರಣೆಯನ್ನು ಬಿಡಿಸಿದ್ದೇವೆ. ಈಗ 8ನೇ ನೋಡಿರಿ. ಈಗ 8ನೇ ಉದಾಹರಣೆಯಲ್ಲಿ ನಾವು ಅದೇ ಪದ್ಧತಿಯಿಂದ ಬಿಡಿಸಿದರೆ ವಜಾ 25/8 ಮತ್ತು 9/14. ಈಗ ಈ ಗುಣಿಲೆ ಡಿ ಅನ್ನು ನಾವು ಬರೀತೇವೆ. ವಜಾ 25 ಗುಣಿಲೆ 4 ವಜಾ 25 ಗುಣಿಲೆ 4 ಬರುವುದು ವಜಾ 100 ಮತ್ತು ಬಿ ಗುಣಿಲೆ ಸಿ ವಜಾ 9 ಗುಣಿಲೆ 8 ವಜಾ 9 ಗುಣಿಲೆ 9 8 72 ವಜಾ ಚಿಹ್ನೆಗೆ ವಜಾ ಚಿಹ್ನೆ ವಜಾ 22 ಇದು 100 ವಜಾ 100ಕ್ಕಿಂತ ದೊಡ್ಡದಿರುವುದು. ಏಕೆಂದರೆ ವಜಾ ಬಾಕಿ ಸಂಖ್ಯೆಗಳಲ್ಲಿ ಯಾವ ಪ್ರಕಾರದ ಗುಣಧರ್ಮ ಇರುವುದು ಎಂಬುದನ್ನು ನಮಗೆ ಗೊತ್ತಿದೆ. ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ. ವಜಾ 72 ಇದು ವಜಾ 100ಕ್ಕಿಂತ ದೊಡ್ಡದಿರುವುದು. ಎಂದರೆ ವಜಾ AD ಇದು BCಗಿಂತ ದೊಡ್ಡದಿರುವುದು. ಆದ್ದರಿಂದ 25/8 ಇದು 9 ವಜಾ 25/8 ಇದು ವಜಾ 9/14ಕ್ಕಿಂತ ದೊಡ್ಡದು ಇರುವುದು. ಈಗ ಇಲ್ಲಿ 9ನೇ ಉದಾಹರಣೆಯನ್ನು ನೋಡಿರಿ. 9ನೇ ಉದಾಹರಣೆಯಲ್ಲಿ 12/15 ಮತ್ತು 3/5. 12/15ರಲ್ಲಿ 12/15 ಇಲ್ಲಿ AD ಎಂದರೆ 2 12 ಗುಣಿಲೆ 5 ಬರೋಬ್ಬರಿ ಎಷ್ಟು ಬರುವುದು? 12/60 ಮತ್ತು 13 ಗುಣಿಲೆ ಇಲ್ಲಿ AC ಎಂದು ಬರೆಯುವುದು 15 ಗುಣಿಲೆ 3 15 ಗುಣಿಲೆ 3 45 60 ಮತ್ತು 45. ಇಲ್ಲಿ 45 ಮತ್ತು 60ರಲ್ಲಿ 60 ಈ ಸಂಖ್ಯೆ ದೊಡ್ಡದಿದೆ. ಎಂದರೆ AD ಇದು BCಗಿಂತ ದೊಡ್ಡದಿದೆ. ಅದರ ಸಲುವಾಗಿ 12/5 ಇದು 3/5ಕ್ಕಿಂತ ದೊಡ್ಡದು ಇದೆ. ಈಗ 10ನೇ ಉದಾಹರಣೆಯನ್ನು ನೋಡಿರಿ. 10ನೇ ಉದಾಹರಣೆಯಲ್ಲಿ ಇಲ್ಲಿ 10ನೇ ಉದಾಹರಣೆ ನೋಡಿರಿ. 10ನೇ ಉದಾಹರಣೆಯಲ್ಲಿ ವಜಾ 7/11 ಮತ್ತು ವಜಾ 3/4 ಕೊಡಲಾಗಿದೆ. ಇಲ್ಲಿ AD ಬರೆಯಬಹುದು ವಜಾ 7 AD ಅಂದರೆ ವಜಾ 7 ಮತ್ತು 4ರ ಗುಣಾಕಾರ ವಜಾ 7 ಗುಣಿಲೆ 4ರ ಗುಣಾಕಾರ ವಜಾ 28 ಬರುವುದು. ಮತ್ತು BC 11 ಗುಣಿಲೆ ವಜಾ 3 11 ಗುಣಿಲೆ ವಜಾ 3 ಇವುಗಳ ಗುಣಾಕಾರ ಬರುವುದು ವಜಾ 33. ವಜಾ 33 ಮತ್ತು ವಜಾ 28 ಇವುಗಳಲ್ಲಿ ದೊಡ್ಡ ಸಂಖ್ಯೆ ಇದೆ ವಜಾ 28. ಆದ್ದರಿಂದ AD ಇದು BCಗಿಂತ ದೊಡ್ಡದಿದೆ. ಆದ್ದರಿಂದ ವಜಾ 7/11 ಇದು ವಜಾ 3/4ಕ್ಕಿಂತ ದೊಡ್ಡ ಸಂಖ್ಯೆ ಆಗಿದೆ. ಈ ಪ್ರಕಾರವಾಗಿ ನಾವು ಈ ಗಣಿತಗಳನ್ನು ಬಿಡಿಸಬಹುದು. ಇಲ್ಲಿ ನಮ್ಮ 1.2 ಈ ಉದಾಹರಣೆ ಸಂಗ್ರಹ ಬಿಡಿಸಲು ಪೂರ್ಣವಾಗಿದೆ. ಈ ಪ್ರಕಾರದ ಉದಾಹರಣೆಗಳನ್ನು ನೀವು ಬಿಡಿಸಿರಿ. ಮುಂದಿನ ವಿಡಿಯೋದಲ್ಲಿ ನಾವು ದಶಾಂಶ ಪೂರ್ಣಾಂಕಗಳ ಬಗ್ಗೆ ಅಭ್ಯಾಸ ಮಾಡುವವರಿದ್ದೇವೆ. ಅಲ್ಲಿವರೆಗೆ ಅಭ್ಯಾಸ ಮಾಡಿರಿ.